ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗಯೋಗಃ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇऽಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿದವರು ನನ್ನ ಸ್ವರೂಪವನ್ನೇ ಪಡೆಯುತ್ತಾರೆ. ಅಂತಹವರು ಮತ್ತೆ ಸೃಷ್ಟಿಯಾದರೂ ಹುಟ್ಟುವುದಿಲ್ಲ, ಪ್ರಳಯವಾದರೂ ವ್ಯಥೆ ಪಡುವುದಿಲ್ಲ. ಎಲ್ಲರೂ ದೇವರಾಗಿದ್ದಾರೆ ಅಥವಾ ಕನಿಷ್ಠ ದೇವರ ಗುಣ ಸ್ವಭಾವಗಳು ಎಲ್ಲರಲ್ಲೂ ಇದ್ದಿದ್ದರೆ ಎಂಬ ಆಶಯ ಮೂಡುವುದು ಸಹಜ. ದೇವರಂತೆ ಇರಲು ಅಥವಾ ದೇವರ ಗುಣ ಸ್ವಭಾವ ಮೈಗೂಡಿಸಿಕೊಳ್ಳಲು ತಡೆದವರಾರು? ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯವನ್ನರಿತು ಅದನ್ನು ಉಪಯೋಗಿಸಿಕೊಂಡು ದೇವರಾಗಲು ಸಾಧನೆ ಮಾಡಬಹುದು ಎಂಬುದನ್ನು ಭಗವಂತ ಹೇಳಲು ಆರಂಭಿಸಿದ್ದಾನೆ. ಜೀವಿಗಳು ಇಂದ್ರಿಯ ಬುದ್ಧಿ ಹಾಗೂ ಮನಸ್ಸು ಇವುಗಳನ್ನು ತಮ್ಮ ಹತೋಟಿಗೆ ತಂದುಕೊಳ್ಳದೆ ಪ್ರಕೃತಿಯ ಕೈಗೊಂಬೆಯಾದಾಗ ಸ್ವರ್ಗವೇ ನರಕವಾಗಬಹುದು ಎಂಬುದನ್ನು ವರ್ತಮಾನದ ಪರಿಸ್ಥಿತಿಯಿಂದ ಅರಿತುಕೊಳ್ಳಬಹುದು. ಸಾಧನೆ ಮಾಡಲು ತಮ್ಮಲ್ಲಿರುವ ಸಾಮರ್ಥ್ಯವನ್ನು ಮರೆತ ಜೀವಿಗಳು ಎಲ್ಲಿ ಸ್ವಾಭಿಮಾನ ತೋರಬೇಕೋ ಅಲ್ಲಿ ತೋರದೆ ಮಲಗಿ ನಿದ್ರಿಸುತ್ತಾ ಯಾರೋ ತಮ್ಮನ್ನು ಉದ್ಧಾರ ಮಾಡುತ್ತಾರೆ ಎಂಬ ಭ್ರಮೆಯಲ್ಲಿ ಸಮಾಜಮುಖಿಯಾಗಿ ಬದುಕುವ ಬದಲು ಕಂಡವರಲ್ಲಿ ಕೈಚಾಚಿ ಸಮಾಜದಿಂದಲೇ ನಿರೀಕ್ಷಿಸುತ್ತಾ ಬದುಕುತ್ತಿರುವುದನ್ನು ಕಾಣಬಹುದು. ತಾನು ಭಗವದ್ಗೀತೆಯಲ್ಲಿ ತೋರಿಸಿದ ಈ ಮಾರ್ಗದ ಮೂಲಕ ಸಾಧನೆ ಮಾಡಿದರೆ ದುಃಖ ಪ್ರಧಾನವಾದ ಪ್ರಾಣಿ ಜೀವನಕ್ಕಿಂತ ಉತ್ತಮ ಬದುಕು ಪಡೆದು ಬದುಕಿದ್ದರೂ ಇಲ್ಲದಂತೆ ಯಾವ ದುಃಖದ ಬಾಧೆಯಿಲ್ಲದೆ ತನ್ನನ್ನೇ ಸೇರಿ ಭಗವಂತನೇ ಆಗಬಹುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.